ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾ ಜನವರಿ 12ರಂದು ರಿಲೀಸ್ ಆಗಿ ದೊಡ್ಡ ಯಶಸ್ಸು ಕಂಡಿರುವ ಹನುಮಾನ್ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದೆ. ಅಭೂತಪೂರ್ವ ಯಶಸ್ಸಿನ ಬಳಿಕ ಅದೇ ಹುಮ್ಮಸ್ಸಿನಲ್ಲೇ ಚಿತ್ರತಂಡ ಚಿತ್ರದ ಸೀಕ್ವೆಲ್ಗೆ ಕೈ ಹಾಕಿದ್ದು, ನಿರ್ದೇಶಕ ಪ್ರಶಾಂತ್ ವರ್ಮಾ ಈಗಾಗಲೇ ಹೊಸ ಸ್ಕ್ರಿಪ್ಟ್ಗೆ ಪೂಜೆ ಸಲ್ಲಿಸಿ ಪ್ರೀ ಪ್ರೊಡಕ್ಷನ್ ಕೆಲಸ ಆರಂಭಿಸಿದ್ದಾರೆ. ಹಾಗೆ ಡೈರೆಕ್ಟರ್ ವರ್ಮಾ ಸೀಕ್ವೆಲ್ಗೆ ಹೊಸ ಟೈಟಲ್ ಇಟ್ಟಿದ್ದಾರೆ. ಹನುಮಾನ್ ಚಿತ್ರದಲ್ಲಿ ತೇಜ ಸಜ್ಜಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ವರಲಕ್ಷ್ಮಿ ಶರತ್ ಕುಮಾರ್, ನಟಿ ಅಮೃತ ಅಯ್ಯರ್ ಹಾಗೆ ವಿನಯ್ ರೈ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದ್ರು. ಈ ಸಿನಿಮಾದ ಜೊತೆ ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗಿದ್ವು. ಹೀಗಿದ್ರೂ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ. ರಿಲೀಸ್ ಆಗಿ 10 ದಿನಕ್ಕೆ ಬರೋಬ್ಬರಿ 200 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇನ್ನು ಹನುಮಾನ್ ಚಿತ್ರ ಉತ್ತಮ ಗ್ರಾಫಿಕ್ಸ್, ಕಥೆ, ಚಿತ್ರಕಥೆ ವಿಚಾರವಾಗಿ ಪ್ರೇಕ್ಷಕರ ಮನಗೆದ್ದಿದೆ. ಅಷ್ಟಿಗಲ್ಲ, ಈ ಚಿತ್ರತಂಡ ಮಾರಾಟವಾಗುವ ಪ್ರತಿ ಟಿಕೆಟ್ ಮೇಲೆ ₹5 ಹಣವನ್ನ ರಾಮ ಮಂದಿರಕ್ಕೆ ನೀಡಲಾಗುತ್ತೆ ಅಂತ ಘೋಷಣೆ ಮಾಡಿತ್ತು. ಈ ಸಿನಿಮಾದ 53.28 ಲಕ್ಷ ಟಿಕೆಟ್ಗಳು ಮಾರಾಟವಾಗಿವೆ. ಹೇಳಿದ ಮಾತಿನಂತೆ ಚಿತ್ರತಂಡ ₹2.66 ಕೋಟಿ ಮೊತ್ತವನ್ನ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದೆ. ಈ ಯಶಸ್ಸಿನ ಬೆನ್ನಲ್ಲೇ ನಿರ್ದೇಶಕರು ಹನುಮಾನ್ ಸೀಕ್ವೆಲ್ಗೆ ಜೈ ಹನುಮಾನ್ ಅಂತ ಟೈಟಲ್ ಇಟ್ಟಿದ್ದಾರೆ. ಹನುಮಾನ್ ಮೂಲಕ ರಾಷ್ಟ್ರವ್ಯಾಪ್ತಿ ಖ್ಯಾತಿ ಪಡೆದಿರುವ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಪರಿಕಲ್ಪನೆಯಲ್ಲಿ ಮತ್ತೊಮ್ಮೆ ಮಹಾಕಾವ್ಯವನ್ನ ಪ್ರೇಕ್ಷಕರ ಮುಂದೆ ತರಲು ಸಜ್ಜಾಗಿದ್ದಾರೆ. ಈಗಾಗಲೇ ಜೈ ಹನುಮಾನ್ ಚಿತ್ರಕ್ಕೆ ಸ್ಕ್ರಿಪ್ಟ್ ಕೂಡ ರೆಡಿಯಾಗಿದೆ. ಹೈದರಾಬಾದ್ನ ಹನುಮಾನ್ ದೇವಾಲಯದಲ್ಲೇ ಸ್ಕ್ರಿಪ್ಟ್ಗೆ ಪೂಜೆ ಸಲ್ಲಿಸಿದ್ದಾರೆ. ಮುಂದಿನ ಸಂಕ್ರಾಂತಿಗೆ ಹನುಮಾನ್ ಸೀಕ್ವೆಲ್ ತೆರೆಗೆ ಅಪ್ಪಳಿಸುವ ಸಾಧ್ಯತೆಯಿದೆ.